ಎಲ್ಲರಿಗೂ ನಮಸ್ಕಾರ. ವಿ ಬಿ ಮ್ಯಾಥಮೆಟಿಕ್ಸ್ ಕ್ಲಾಸ್ನ ಗಣಿತ ಶಿಕ್ಷಕನಾದ ನಾನು ವಿ ಬಿ ಪಾರ್ಗೊಂಡ್. ಗಣಿತ ವಿಷಯದಲ್ಲಿ ಒಬ್ಬ ಗಣಿತಶಾಸ್ತ್ರಜ್ಞ ಗಣಿತದ ಬಗ್ಗೆ ಹೀಗೆ ಹೇಳ್ತಿದ್ದ ನೋಡ್ರಿ. ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ, ಬೇರೆ ಯಾವ ಭಾಷೆಯಿಂದನೂ ಸಾಧ್ಯವಿಲ್ಲ ಅಂಥೇಳಿ ಯಾರು ಹೇಳ್ತಾರಪ್ಪ ಅಂದ್ರೆ ಗೆಲಿಲಿಯೋರವ್ರು ಹೇಳ್ತಿದ್ದಾರ. ಗೆಲಿಲಿಯೋರವ್ರು ಹೇಳ್ತಿದ್ದಾರ ಏನಂತ ಹೇಳ್ತಾರೆ ನೋಡ್ರಿ. ಇನ್ನೊಮ್ಮೆ, ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಸಾಧ್ಯ ಅಂಥೇಳಿ ಯಾರು ಹೇಳ್ತಾರೆ ಅಂದ್ರೆ ಗಣಿತಶಾಸ್ತ್ರಜ್ಞ ಮತ್ತು ವಿಜ್ಞಾನಿಯಾದಂತಹ ಗೆಲಿಲಿಯೋರವರು ಏನು ಮಾಡ್ತಾರಪ್ಪ ಅಂದ್ರೆ ಗಣಿತದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ನೀಡ್ತಿದ್ದಾರ. ಹಾಗಾದರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮುಂದೆ. ಆತ್ಮೀಯ ಸ್ನೇಹಿತರೆ, ಇಂದು TTಯ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೇವೆ. ಈ ಪ್ರಶ್ನೆ ಪತ್ರಿಕೆಯು 2014ರ ಪ್ರಶ್ನೆ ಪತ್ರಿಕೆಯಾಗಿದೆ. 2014ರ ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಈಗಾಗಲೇ ಕೆಲವೊಂದು ಅಂದ್ರೆ ನಾನು ಏನು ಮಾಡಿದ್ನಪ್ಪ ಅಂದ್ರೆ ಪ್ರಿಂಟ್ ತೆಗೆದಾಗ ಕೆಲವೊಂದಿಷ್ಟು ಮಂದಿ ಏನೋ ಇತ್ತು, ಆ ಕ್ವಶನ್ ಪೇಪರ್ ಬಿಡಿಸಿ ಸಿಕ್ಕಿದೆ. ಬಟ್ ನಾವು ಒಂದೊಂದಾಗಿ ಬಿಡಿಸ್ಕೊತ ಹೋಗೋಣ. ನೋಡ್ರಿ ಯಾವ ರೀತಿ ಬಿಡಿಸ್ಬೇಕು. ಮೊದಲನೇ ಪ್ರಶ್ನೆ 6/8 ಇಂಟು 5/3 ಡಿವೈಡೆಡ್ ಬೈ 10/3 ಇಂಟು 3/4 ಇದೆ. ಈ ಪ್ರಶ್ನೆಯನ್ನು ಸರಳ ರೂಪದಲ್ಲಿ ತಂದಾಗ ಅದರ ಬೆಲೆ ಕೇಳ್ತಾ ಇದ್ದಾನೆ. 6ನ್ನು ನಾ 2 ಇಂಟು 3 10/8 ಅಂತ ಹೊಡಿತೀನಿ ರೀ, ಇಂಟು 5/3. 10ನ್ನು 2 ಇಂಟು 5 10/3 ಅಂತ ಹೊಡಿತೀನಿ ರೀ, ಇಂಟು 3/4. ಇದನ್ನು ಬಿಡಿಸಿ ಬರ್ತೀನಿ ರೀ. ಘಾತಾಂಕದ 4ನೇ ನಿಯಮದ ಪ್ರಕಾರ ಬಿಡಿಸಿ ಬರೆದಾಗ 2/8 ಇಂಟು 3/8 ಇಂಟು 5/3 ಡಿವೈಡೆಡ್ ಬೈ 2/3 ಇಂಟು 5/3 ಇಂಟು 3/4. 5/3 ಅಂಶ ಮತ್ತು ಛೇದವನ್ನು ತೆಗೆದು ಬಿಡ್ತೀನಿ ರೀ. ಆಮೇಲೆ ಇವು ಎರಡೂಗಳು ಛೇದಿಂದ ಅಂಶಕ್ಕೆ ಹೋದರೆ ಘಾತಗಳು ಏನಾಕವ, ಮೈನಸ್ ಆಕ್ಕವ. 2/8 ಇಂಟು 2/-3 ಆಗುತ್ತೆ, ಇಂಟು 3/8 ಇಂಟು 3/-4 ಆಗುತ್ತೆ ಮೇಲೆ ಹೋದರೆ. ಹಾಗಾದರೆ ಘಾತಗಳನ್ನು ಕಳಿಬೇಕು. 8/3 ಹೋದರೆ 5, 2/5 ಇಂಟು 3/8/4 ಹೋದರೆ 4, 2/5 ಅಂದರೆ 32, 3/4 ಅಂದರೆ 81. ಹಾಗಾದ್ರೆ ಗುಣಾಕಾರ ಮಾಡ್ತಾಯಿದ್ದೀನಿ ನೋಡ್ರಿ. 81 ಅಂದರೆ 81, 82 ಎರಡಲೇ 162, 16 ಉಳಿತು. 81 ಮೂರಲೇ 243. ಹಾಗಾದರೆ 3, 6, 9, 1, 4, 5, 2, 259 ಆಯಿತು. 259. ಹಾಗಾದರೆ 2592, 2592 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, 2 ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ. ಆ 2 ಸಂಖ್ಯೆಗಳ ಮೊತ್ತ 1/5 ಭಾಗವು 9 ಆದರೆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೋಡ್ರಿ, ಒಂದು ಸಂಖ್ಯೆ x ಆಗಿರಲಿ, ಬಿಡಿಸುವಂಥದ್ದು ಒಂದು ಸಂಖ್ಯೆ x ಆಗಿರಲಿ. ಹಾಗಾದರೆ ಇನ್ನೊಂದು ಸಂಖ್ಯೆ ಏನಾಗ್ತದೆ ಅಂದ್ರೆ, ಇನ್ನೊಂದು ಸಂಖ್ಯೆ x ದೊಡ್ಡ ಸಂಖ್ಯೆ ಅಂತ ತೊಗೊಳ್ಳೋಣ ಸುಮ್ಮನೆ ಅಡ್ವಾನ್ಸ್. ಹಾಗಾದರೆ ಆ 2 ಸಂಖ್ಯೆಗಳ ವ್ಯತ್ಯಾಸ 11 ಐತಿ ಅಂದ್ರೆ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಉತ್ತರ 11 ಬರ್ತದೆ. ಹಾಗಾದರೆ ದೊಡ್ಡ ಸಂಖ್ಯೆ ಒಳಗಡೆ 11ನ್ನು ಕಳೆದಾಗ ಚಿಕ್ಕ ಸಂಖ್ಯೆ ಬರ್ಬೋದು. ಹಾಗಾದರೆ ಒಂದು ಸಂಖ್ಯೆ x ಆಗಿರಲಿ, ಇನ್ನೊಂದು ಸಂಖ್ಯೆ x - 1 11 ಆಗಿರಲಿ. ಇವು ಎರಡರ ಮೊತ್ತದ ಅಂದ್ರೆ ಮೊದಲನೇ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ ಮೊತ್ತದ ಎಷ್ಟರಷ್ಟು, 5ನೇ 1ರಷ್ಟು ಅಂದರೆ 1/5 ಇಂಟು ಮಾಡಬೇಕು, ಭಾಗ ಅಂದಾನ. ಈಕ್ವಲ್ ಟು 9. ಇವುಗಳ ಮೊತ್ತದ
5ನೇ ಒಂದು ಭಾಗ ಎಷ್ಟಾಗೈತಿ 9 ಆಗಿದೆ. ಹಾಗಾದರೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 1 ಇಂಟು ಬ್ರಕೆಟ್ 1/5 = 9. ಈ ಭಾಗಾಕಾರ 5 ಕಡೆ ಹೋದರೆ ಗುಣಾಕಾರ ಆಗುತ್ತಾ. ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 11. 5 9 45. 1x 2x = 45. ಮೈನಸ್ 11 ಆ ಕಡೆ ಹೋದರೆ ಪ್ಲಸ್ 11 ಆಗುತ್ತಾ. 2x = 56. x = 2 ಗುಣಾಕಾರ ಎಡದಿಂದ ಬಲಕ್ಕೆ ಹೋದರೆ ಭಾಗಾಕಾರ 56/2. 2 1 2 2 4 1 ಉಳಿಯಿತು. 2 8 16. ಹಾಗಾದರೆ x = ಎಷ್ಟಾಯ್ತು 20. 2 8 16 28. ಹಾಗಾದರೆ ಒಂದು ಬೆಲೆ 28. ಎಲ್ಲಿದೆ 28? ಯಾವುದರದ್ದು ಐತೆ ನೋಡ್ರಿ, ಇಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 4 28 17. ಸೊ ನೋಡಿರಿ 28 17 ವ್ಯತ್ಯಾಸ 11. 28 ಪ್ಲಸ್ 17 45. ಅದರ ಭಾಗಲೇ 5. 5 1 5 9. ಸೊ ಸರಿಯಾದ ಉತ್ತರ 9. ಹಾಗಾದ್ರೆ 45ರಲ್ಲಿ ಒಂದು ಭಾಗ ಎಷ್ಟಿದೆ 9 ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ. ನೋಡ್ರಿ 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ. ಹಾಗಾದರೆ 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಯ ಸಂಖ್ಯೆಗಳ ಮೊತ್ತ. ನೋಡ್ರಿ 3ರಿಂದ ಭಾಗ ಹೋಗಬೇಕು. ಎಷ್ಟು ಅಂಕಿ ಸಂಖ್ಯೆ? 2 ಅಂಕಿ ಸಂಖ್ಯೆ ಅಂತಿದ್ದಾನೆ. ಹಾಗಾದರೆ ಮೊದಲನೇ 2 ಅಂಕಿ ಸಂಖ್ಯೆ ಎಷ್ಟು? 12. ಆಮೇಲೆ 15, ಆಮೇಲೆ 18. ಎಲ್ಲಿವರೆಗೆ ಹೋಗ್ತದೆ ರೀ? 99ರವರೆಗೆ ಹೋಗ್ತದೆ. ಎಲ್ಲಿವರೆಗೆ ಹೋಗ್ತದೆ ರೀ? 99ರವರೆಗೆ ಹೋಗ್ತದೆ. ಹಾಗಾದರೆ ನಮಗೇನು ಬೇಕಾಗಿದೆ? ಮೊತ್ತ ಬೇಕಾಗಿದೆ. ಇಲ್ಲಿ 99 ಯಾವ ಪದ ಅಥವಾ ಕೊನೆಯ ಪದ? ಇದು ಮೊದಲ ಪದ. ಹಾಗಾದರೆ SN = n/2 a + an ತಗೋಬೋದು. ಹಾಗಾದರೆ n 99 ಪದಗಳ ಸಂಖ್ಯೆ ಬೇಕಲ್ಲ ನಮಗೆ. ಹಾಗಾದರೆ ಪದಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ an = a + n - 1 × d ಬೇಕು. an ಎಷ್ಟಿದೆ? 99 = a ಮೊದಲನೇ ಪದ 12 ಪ್ಲಸ್ n - 1 d ಎಷ್ಟರ ಭಾಗಾಕಾರ? 3ರಿಂದ. ಹಾಗಾದರೆ 99 ಪ್ಲಸ್ 12 ಈ ಕಡೆ ಹಾಕಿದರೆ -12 = n - 1 × 3. 9ರಾಗ 2 ಹೋದರೆ 7, 9ರಾಗ 1 ಹೋದರೆ 8, 87. ಈ 3 ಗುಣಾಕಾರದ ಈ ಕಡೆ ಬಂದರೆ ಭಾಗಾಕಾರ ಆಗುತ್ತಾ. n - 1. 3 1 3 2 6, 3 9 27. ಸೊ 29 -1 ಈ ಕಡೆ ಬಂದರೆ +1 = n. 29 1 30 = 2a. ಯಾವುದು? n = ಎಷ್ಟು ಬತ್ತು? 30 ಬತ್ತು. ಹಾಗಾದರೆ n = 30 ಆಗ್ತಾ ಇದೆ ಅಂದರೆ 30/2 a 12 ಪ್ಲಸ್ an 99. 3 2 1 2 15 15 ಇಂಟು 99 ಪ್ಲಸ್ 12 100 111. 15 1 15 1 ಉಳಿತು. 15 1 15 1 16 1 ಉಳಿತು. 15 1 15 1 16 1665. 1665. ಆಪ್ಷನ್ 1 ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ. ಅಥವಾ ಇನ್ನೊಂದು ಸಲ ಬೇಕಾದರೆ ನೋಡೋಣ, ಅದನ್ನೇ ನೋಡೋಣ. 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಮೊತ್ತ. 3ರಿಂದ ಭಾಗವಾಗುವಂಥ ಸಂಖ್ಯೆಗಳು ಯಾವ್ಯಾವ ಅದ ನೋಡ್ರಿ. 3ರಿಂದ ಭಾಗವಾಗುವ 2 ಅಂಕಿ ಸಂಖ್ಯೆ 12, 15, 18 ಡ್ಯಾಶ್ ಡ್ಯಾಶ್ ಎಲ್ಲಿವರೆಗೆ? 99ವರೆಗೆ ಲಾಸ್ಟ್ 2 ಅಂಕಿ ಸಂಖ್ಯೆ. ಹಾಗಾದರೆ a = 12, d = 3ರಿಂದ ಭಾಗವಾಗುವ ಅಂದರೆ 3 ಬರ್ತಾವ. ಸೊ an = 99. ಹಾಗಾದರೆ ಕೊನೆಯ ಪದ an = a + n - 1 × d. ಸರಳವಾಗಿ ಮಾಡೋಣ. 99 = a 12 ಪ್ಲಸ್ n - 1 d ಅಂದರೆ 3. 99 ಪ್ಲಸ್ 12 ಕಡೆ ಬಂದರೆ -12 = n - 1 × 3. 87 ಉಳಿಯುತ್ತೆ. ಬಾಗಲೇ ಈ ಗುಣಾಕಾರ 3 ಕಡೆ ಬರ್ತದೆ. n - 1 3 1 3 2 6, 3 9 27. -1 ಆ ಕಡೆ ಬಂದರೆ +1. 29 ಪ್ಲಸ್ 1 = n = ಎಷ್ಟಿತ್ತು? 30. ಹಾಗಾದರೆ ಸೂತ್ರ ಗೊತ್ತಿದೆ ಏನು? SN = n/2 a + an ಅಂದರೆ ಕೊನೆಯ ಪದ. n 30/2 a 12 ಪ್ಲಸ್ 99.
2 ಒಂದಲೇ 2 15 15 ಇಂಟು 99 ಪ್ಲಸ್ 12 ಅಂದರೆ 111 ಆಗುತ್ತೆ. ಸೊ 111 ಇಂಟು 15 ಬಂದಾಗ 1665 1665 ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ ನೋಡಿರಿ, 1k ಪ್ಲಸ್ ಇಂಟು 1k ಈಕ್ವಲ್ ಟು ಕೆ. ನೋಡಿರಿ, ಕೆ ಯಾವ ಬೆಲೆ ತಗೋಣ. ಹಾಗಾದ್ರೆ ಒಂದೊಂದಾಗಿ ಬೆಲೆ ಹಾಕೋತ ಹೋಗೋಣ. ಇಲ್ಲಿ ದಂತದನ್ನು ಹಾಕೋ ತಗೊಂಡು ಹುಡುಗಾಡೋದು ಬೇಡ. ಸೊ ಕೆ ಈಕ್ವಲ್ ಟು 1 ಇಂಟು 1 ಇಂಟು 1 ಈಕ್ವಲ್ ಟು 121 ಬರ್ತದಲ್ಲ. ಹಾಗಾದ್ರೆ ಆಪ್ಷನ್ 1ನೇದೇ ಸರಿ ಆಗ್ತದೆ. ಸೊ ಬೇಕಾದ್ರೆ ಇನ್ನೊಂದು ಹಾಕಿ ನೋಡೋಣ. 1 2 ಇಂಟು 1 2 ಅಂದರೆ ಕೆ ಇದ್ದ ಜಾಗದಾಗ ಎಷ್ಟು ಬರಬೇಕು? 2 ಹಾಕಿ ಅಂದರೆ 2 2 22 ಬರಬೇಕು. 12 144 ಇದೆ. ಹಾಗಾದರೆ ಇದು ಬರೋದಿಲ್ಲ. ಸೊ ಈ ರೀತಿ ಮಾಡಿದಾಗ ಕೆ ವ್ಯಾಲ್ಯೂ ಯಾವಾಗಲೂ ಏನಾಗಿರ್ತದೆ ರೀ? 1 ಆಗಿರ್ತದೆ. ನೆಕ್ಸ್ಟ್ ಎನ್ ಒಂದು ಧನಪೂರ್ಣಾಂಕವಾಗಿದೆ. ಎನ್ ಒಂದು ಧನಪೂರ್ಣಾಂಕವಾಗಿದೆ. ಬ್ರಾಕೆಟ್ 3 × 4n ಮೈನಸ್ 4 × 3n ಎಂಬುದು ಎಲ್ಲ ಸಂದರ್ಭಗಳಲ್ಲಿ ಈ ಕೆಳಗಿನ ಯಾವುದರಿಂದ ಭಾಗ ಹೋಗುತ್ತದೆ? ಸಾರಿ ರೀ, ಪ್ರಶ್ನೆಯಲ್ಲಿದೆ ನೋಡ್ರಿ. ಎನ್ ಎಂಬುದು ಒಂದು ಧನಪೂರ್ಣಾಂಕವಾಗಿದೆ. 3 × 4n ಮೈನಸ್ 4 3n ಎಂಬುದು ಎಲ್ಲ ಸಂದರ್ಭಗಳಲ್ಲಿಯೂ ಈ ಕೆಳಗಿನ ಯಾವುದರಿಂದ ಭಾಗ ಹೋಗ್ತದೆ. ಸೊ ಮೊದಲು ಇದನ್ನು ಬರ್ಕೊಂಡು ಒಂದೊಂದಾಗಿ ಬಿಡಿಸ್ಕೋತಾ ಹೋಗೋಣ. ನೋಡೋಣ ಏನು. 3 × 4n ಮೈನಸ್ 4 × 3n. ನೋಡ್ರಿ, ಎನ್ ಒಂದು ಧನಪೂರ್ಣಾಂಕ ಅಂದರೆ 0 1 2 3 4 5 6 ಆಗ್ಬೋದು. ಸೊ 0 ಹಾಕಿದರೆ ವ್ಯಾಲ್ಯೂ 0 ಬಂದುಬಿಡ್ತದೆ, ತಲೆಗಿಡಿಸ್ಕೋಬೇಡ್ರಿ. ಹಾಗಾದರೆ ನಾವೇನು ಹಾಕೋಣ? 1 ಹಾಕಿ ನೋಡೋಣ. ಮೊದಲಿಗೆ 3 4 ಇಂಟು 1 4 3 ಇಂಟು 1 3 4 ಒಂದಲೇ 4 ಮೈನಸ್ 4 3 ಒಂದಲೇ 3. ಹಾಗಾದರೆ 3 × 4 ಅಂದರೆ 81, 4 × 3 ಅಂದರೆ 64. ಅವುಗಳ ನಡುವಿನ ವ್ಯತ್ಯಾಸ 17. ಹಾಗಾದರೆ ಇದು 17ರಿಂದ ಭಾಗ ಹೋಗುತ್ತೆ, ಇಲ್ಲ 1ರಿಂದ ಭಾಗ ಹೋಗುತ್ತೆ. ಅಂದ್ಬಿಟ್ಟು ಯಾವುದರಿಂದನೂ ಭಾಗ ಹೋಗಲ್ಲ. ಹಾಗಾದರೆ ಮೊದಲನೇದು 1 ಹಾಕಿದ್ದಾನೆ 17ರಿಂದ ಭಾಗ ಹೋಗಾಗುತ್ತದ, 7ರಿಂದ ಭಾಗ ಹೋಗೋದಿಲ್ಲ, 18ರಿಂದನೂ ಭಾಗ ಹೋಗೋದಿಲ್ಲ, ಆಮೇಲೆ 19ರಿಂದನೂ ಭಾಗ ಹೋಗಲ್ಲ. ಹಾಗಾದರೆ ಯಾವುದರಿಂದ ಭಾಗ ಹೋಗ್ತದೆ ಅಂದ್ರೆ 17ರಿಂದನೇ ನೇರವಾಗಿ ಭಾಗ ಹೋಗ್ತದೆ. ಸೊ ಇದು SSLC ಒಳಗಡೆ ಇದೆ. 2 ಸಂಖ್ಯೆಗಳ ಗುಣಲಬ್ಧ ಅವುಗಳ ಮ ಸ ಅ ಮತ್ತು ಲ ಸ ಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಆ ಕೊಟ್ಟಂಥ 2 ಸಂಖ್ಯೆಗಳ ಮ ಸ ಅ ಲ ಸ ಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೂ ಸಮನಾಗಿರ್ತದೆ. ಇದು 2 ಸಂಖ್ಯೆ ಬಂದಾಗ ಮಾತ್ರ ಬರುತ್ತೆ. 3 ಸಂಖ್ಯೆ ಬಂದಾಗ ಈ ನಿಯಮ ಅಪ್ಲಾಯ ಆಗೋದಿಲ್ಲ. ನೆಕ್ಸ್ಟ್, ಹಾಗಾದರೆ ಮ ಸ ಕೊಟ್ಟಾನ 34, ಲ ಸ ಕೊಟ್ಟಾನ 4284. ಒಂದು ಸಂಖ್ಯೆ ಕೊಟ್ಟಾನ, ಅದನ್ನು ಎ ಅಂತ ತಗೊಳ್ಳೋಣ 204. ಹಾಗಾದರೆ ಬಿ ಗೊತ್ತಿಲ್ಲ. 34 ಇಂಟು 4284 ಭಾಗಲೇ 204. ಹಾಗಾದರೆ 4ರಿಂದ ಭಾಗ ಹೋಗ್ತದೆ. ನೋಡೋಣ. 4 ಒಂದಲೇ 4 ಮಗೆ 2 ಇಲ್ಲ, 10 0, 4 7 28, 4 ಒಂದಲೇ. ನೆಕ್ಸ್ಟ್ 4 5 20, 4 ಒಂದಲೇ 4. ಎಷ್ಟು? ಇನ್ನು 51 ಉಳಿತು ನೋಡ್ರಿ. 17 2 34, 17 3 51, 17 3 51, 3 ಒಂದಲೇ 3 3 9, 1 ಉಳಿತು 17 ಆಯಿತು. 3 5 15, 2 ಉಳಿತು 21, 3 21. 2 ಇಂಟು 357, 2 14, 1 ಉಳಿತು 2 11, 11, 2 3 6 1, 714. ಸೊ ಸರಿಯಾದ ಉತ್ತರ 714, ಆಪ್ಷನ್ 2 ಆಗಿದೆ. ನೆಕ್ಸ್ಟ್, ಇವುಗಳನ್ನು ಬೆಲೆ ಕಂಡುಹಿಡ್ರಿ ಅಂತ ನೋಡಿರಿ. ಬೆಲೆ ಕಂಡುಹಿಡ್ರಿ ಅಂದ್ರೆ ಯಾವ ರೂಪದಲ್ಲೈತಿ ಅದನ್ನು ನೋಡ್ಕೋತ ಹೋಗೋಣ. ಯಾವ ರೂಪದಲ್ಲೈತಿ? 98.7 ಹೋಲ್ ಸ್ಕ್ವೇರ್, 1.3 ಹೋಲ್ ಸ್ಕ್ವೇರ್. ಹಾಗಾದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಾಗೈತಿ. ಹಾಗಾದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ನಮ್ಗೆ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದರೆ ಎ ಅಂದರೆ 98.7 ಮೈನಸ್ ಬಿ ಅಂದರೆ 1.3. ಸೊ ಇದು ಎ ಪ್ಲಸ್ ಬಿ. ಇನ್ನು ಎ ಮೈನಸ್ ಬಿ 98.7 ಮೈನಸ್ 1.3.
7 3 10 ಹತ್ತಂಗಿಲ್ಲ, ಬಿಂದುವಿನ ಕೆಳಗಡೆ ಬಿಂದು 1 ಉಳಿತು, 2 ಆಯಿತು. 8 + 2 10, ಒಂದು ಕೈಲ 9 1 10 100, ಇದು 100 ಇದೆ. ನೆಕ್ಸ್ಟ್ 7ರಾಗ 3 ಹೋದರೆ 4, ಹತ್ತಂಗಿಲ್ಲ, ಬಿಂದುವಿನ ಬಿಂದು. 8ರಾಗ 1 ಹೋದರೆ 7, 9ಕ್ಕೆ 9. ಸೊ ಗುಣಾಕಾರ ಮಾಡಿದಾಗ 974 ಒಂದಲೇ 974, ಸೊ 2 0, ಬಿಂದುವಿನ ನಂತರ 1000. ಹಾಗಾದರೆ 9740 ಸರಿಯಾದ ಉತ್ತರ, 9740. ಸೊ ಆಪ್ಷನ್ 2 9740. ನೆಕ್ಸ್ಟ್ ಇದರ ಬೆಲೆ ಕಂಡುಹಿಡಿಯಿರಿ ಅಂತಿದ್ದಾನೆ. ಹಾಗಾದ್ರೆ ನೋಡೋಣ, ಇದರ ಬೆಲೆಯನ್ನು ಕಂಡುಹಿಡಿಯೋಣ. 3 4 ಪ್ಲಸ್ 5 2 ಭಾಗಲೇ ಇದೆ. ಆ ಭಾಗಾಕಾರ ಕ್ರಿಯೆ ಗುಣಾಕಾರ ಕ್ರಿಯೆ ಆಗುತ್ತೆ, ಇದು ವ್ಯತ್ಕ್ರಮ ಆಗ್ತದೆ. 4/10, 5 1 5 2 2 1 2 2 2 1 2 1. ಹಾಗಾದ್ರೆ 3 4 ಪ್ಲಸ್ 1 ಲಸ ತೆಗಿರಿ, 4 ಬರುತ್ತೆ, 4 ಇದು 1 3 1 3 ಪ್ಲಸ್ 4 1 4 ಈಕ್ವಲ್ ಟು 4 + 3 7 4. ಸರಿಯಾದ ಉತ್ತರ 7 4. ಹಾಗಾದ್ರೆ ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿದೆ ನೋಡಿ, ಆಪ್ಷನ್ 3 7 4. ಆಪ್ಷನ್ 3 7 4. ನೆಕ್ಸ್ಟ್ ನೋಡಿದಾಗ a - b ಹೋಲ್ ಸ್ಕ್ವೇರ್ ಸೂತ್ರ ರೀ. a - b ಅಂದರೆ a² - 2ab + b², ಅಥವಾ a² + b² - 2ab. ಹಾಗಾದರೆ a² 2x² ಅಂದರೆ 4x², 4x² ಇವೆರಡೂ ಅಲ್ಲ, ಬಿಟ್ಬಿಡೋಣ. ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಪ್ಲಸ್ b² ಅಂದರೆ 9y², ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದರೆ ಇದು ಬರಲ್ಲ. ಸರಿಯಾದ ಆಪ್ಷನ್ 2 ಆಗಿದೆ. ಆಪ್ಷನ್ 2 ಆಗಿದೆ. ನೆಕ್ಸ್ಟ್ ನೋಡಿದಾಗ x² + y² = 47 ಮತ್ತು xy = 19 ಇದೆ. ಹಾಗಾದರೆ ಇದರ ಬೆಲೆ ಕೇಳಿದಾನೆ. ಮೊದಲು ಇದನ್ನು ವಿಸ್ತರಿಸಿ ಬರೆಯೋಣ. 3 × a + b ಹೋಲ್ ಸ್ಕ್ವೇರ್ ನಿಯಮ. a + b ಅಂದರೆ a² x² ಪ್ಲಸ್ b² y² ಪ್ಲಸ್ 2xy ಪ್ಲಸ್ ಇದು x - y ಹೋಲ್ ಸ್ಕ್ವೇರ್, x² ಪ್ಲಸ್ y² ಮೈನಸ್ xy, ಸಾರಿ 2xy. ಹಾಗಾದರೆ ಬೆಲೆಯನ್ನು ಹಾಕ್ಕೊಳ್ಳೋಣ. ನೋಡಿರಿ, ನಾವು ಏನು ಹೇಳ್ತಾನೆ ಅಂದರೆ x² + y² = 47. 3 ಇಂಟು ಬಕೆಟ್ x + y² = 47 ಪ್ಲಸ್ 2 × xy ಅಂದರೆ 19 ಪ್ಲಸ್ x + y² ಅಂದರೆ 47 ಮೈನಸ್ 2 × xy ಅಂದರೆ 19. ಈ ಎರಡು ಕ್ಯಾನ್ಸಲ್, ಈ ಎರಡು ಕ್ಯಾನ್ಸಲ್. 3 × 47 ಪ್ಲಸ್ 19 ಪ್ಲಸ್ 47 ಮೈನಸ್ 19 ಮೈನಸ್ 19. 3 × 7 + 9 16, 1 ಉಳಿತು, 2 4 6 69, ಸಾರಿ 66 ಪ್ಲಸ್ 47ರಾಗ 19 ಕಳಿಬೇಕು. 7ರಾಗ 9 ಹೋಗಲ್ಲ, 17ರಾಗ 9 ಹೋದರೆ 8 ಉಳಿಯುತ್ತೆ, ಕೈಲ 1. 4ರಾಗ 2 ಹೋದರೆ 2 28. 6 3 18, 1 ಉಳಿತು, 6 3 18 1 19 ಪ್ಲಸ್ 28. 8 + 8 16, 1 ಉಳಿತು, 9 1 10 10 12, 1 ಉಳಿತು, 226. ಆಪ್ಷನ್ 4 ಸರಿಯಾದ ಉತ್ತರ 226. ನೆಕ್ಸ್ಟ್ ನೋಡ್ರಿ, ಎಕ್ಸ್ನ ಶೇಕಡ 15 ಎಂಬುದು ವಾಯ್ನ ಶೇಕಡ 20ಕ್ಕೆ ಸಮನಾದರೆ. ನೋಡ್ರಿ, ಎಕ್ಸ್ನ ಶೇಕಡ 15 ಎಂಬುದು ವಾಯ್ನ ಶೇಕಡ 20ಕ್ಕೆ ಏನಾಗೈತಿ ಅಂದರೆ ಸಮನಾದರೆ XY ಅನುಪಾತ. ಹಾಗಾದರೆ ನೋಡ್ರಿ, ಎಕ್ಸ್ ಮತ್ತು ವಾಯ್ ಅನುಪಾತ ತಗೊಂಡಾಗ ಎಕ್ಸ್ನ 20% ವಾಯ್ನ 20% ಎಕ್ಸ್ಗೆ ಸಮ ಆಗೈತಿ. ವಾಯ್ನ 20% ಎದಕ್ಕೆ ಸಮ ಆಗೈತಿ? ಎಕ್ಸ್ಗೆ ಸಮ ಆಗೈತಿ, ಹೌದ್ರಿ? ಹಾಗಾದರೆ ಎಕ್ಸ್ನ 15%
ವಾಯ್ಗೆ ಏನಾಗ್ತದೆ ಸಮ ಆಗ್ತದೆ. ಯಾಕಪ್ಪ ಅಂದ್ರೆ ಹೇಳ ನೋಡ್ರಿ, ಎಕ್ಸ್ನ 15% ವಾಯ್ನ 20% ಸಮ. ಹಾಗಾದರೆ ಈ ಶೇಕಡ ಎಕ್ಸ್ನ 20% ಸಮ ಆಗೈತೆ ಅಂದ್ರೆ 20. ಇನ್ನು ಎಕ್ಸ್ನ ಅದಕ್ಕೆ ಸಮ ಆಗೈತೆ ಅಂದ್ರೆ ವಾಯ್ನ ಎಕ್ಸ್ಗೆ ಸಮ ಆಗಿರಲೇಬೇಕು. 20:15. 4 5 4 5 3. ಹಾಗಾದರೆ ಉತ್ತರ 4:3. ಆಪ್ಷನ್ 2 4:3. ನಾವೆಲ್ಲರೂ ಏನು ಮಾಡ್ತೇವೆ 15:20 ಇಟ್ಕೋತೇವೆ ರೀ. ಬಟ್ ಅವ ಏನು ಹೇಳ್ಯಾನ, ಎಕ್ಸ್ನ 15% ಎಂಬುದು ವಾಯ್ನ 20% ಸಮ ಆಗೈತಿ. ಎಕ್ಸ್ನ ವಾಯ್ಗೆ ಸಮ ಆಗಿದ್ರೆ ವಾಯ್ನ ಎಕ್ಸ್ಗೆ ಸಮ ಆಗಿರ್ತದೆ. ಹೀಗಾಗಿ 20:15 = 4:3. ನೆಕ್ಸ್ಟ್, ನಕ್ಷೆಯ ಅಳತೆಯ ಪ್ರಮಾಣ 1:50,000. ಈ ನಕ್ಷೆಯಲ್ಲಿ ABC ಒಂದು ತ್ರಿಭುಜಾಕಾರದ ನಿವೇಶನವನ್ನು ಕ್ರಮವಾಗಿ AB 2 ಸೆಂಟಿಮೀಟರ್, BC 3.5 ಸೆಂಟಿಮೀಟರ್ ಮತ್ತು ಕೋನ ABC 90 ಡಿಗ್ರಿ ಆಗುವಂತೆ ಗುರುತಿಸಿದೆ. ಆಗ ತ್ರಿಭುಜದ BC ಬಾಹುವಿನ ನಿಜವಾದ ಅಳತೆಯನ್ನು ಕಿಲೋಮೀಟರ್ನಲ್ಲಿ ಅಳೆಯಿರಿ ಅಂದಿದ್ದಾನೆ. ಹಾಗಾದ್ರೆ 2 ಅನುಪಾತ ಕೊಟ್ಟಾನೆ. ಅದರದ್ದು AB ಅನುಪಾತ BC ಅನುಪಾತ ಹೆಂಗೈತಿ ಅಂದ್ರೆ, AB ಅನುಪಾತ BC ಅನುಪಾತ ಹೆಂಗಾಗೈತಿ ಅಂದರೆ 1:50,000 ಆಗೈತಿ. ಹಾಗಾದರೆ ಅದನ್ನು ಕಿಲೋಮೀಟರ್ನಲ್ಲಿ ಪರಿವರ್ತಿಸಿದಾನೆ. 1 × 2 2 ಕ್ಲಿಯರ್ ಆಗ್ತದೆ. ಹಾಗಾದರೆ BC 3.5 ಇದೆ. ಇನ್ನು 50,000ದಿಂದ ಗುಣಾಕಾರ ಮಾಡಿರಿ. 3.5 × 50,000 ಎದರಲ್ಲಿದೆ? ಸೆಂಟಿಮೀಟರ್ನಲ್ಲಿದೆ ಇದು. ಹಾಗಾದ್ರೆ ನೋಡಿರಿ, 5 3 15, 1 ಉಳೀತು. 5 3 5 5 25, 2 ಉಳೀತು. 5 3 15, 1 2 17. ಎಷ್ಟು? 50,000. 4 ಪೂಜೆ ಅದಾವೆ ನೋಡಿರಿ. ಬಿಂದುವಿನ ನಂತರ ಒಂದು ಸ್ಥಾನ. ಹಾಗಾದರೆ ಎಷ್ಟಾಗ್ತದೆ? 1,75,000 ಆಯಿತು. ಹಾಗಾದರೆ 100 ಸೆಂಟಿಮೀಟರ್ = 1 ಮೀಟರ್ ಆಗಿದೆ. ಹಾಗಾದರೆ 100 ಮೀಟರ್ ಎಷ್ಟು ಸೆಂಟಿಮೀಟರ್ ಆಗುತ್ತದಂದ್ರೆ 100 × 100 ಅಂದರೆ 10,000 ಸೆಂಟಿಮೀಟರ್. ಹಾಗಾದರೆ ಇದನ್ನು 10,000ದಿಂದ ಭಾಗಾಕಾರ ಮಾಡೋಣ. ಈ 3 ಪೂಜಿ, ಈ 3 ಪೂಜಿ. ಹಾಗಾದರೆ 100 ಎಷ್ಟು ನೋಡ್ರಿ? 175. ಹೌದ್ರಿ? 100 ಮೀಟರ್. ನೆಕ್ಸ್ಟ್ ಬಾಗಲೇ 10. ಹಾಗಾದರೆ 17.5 ಆಯಿತು. ಏನಿದು? ಮೀಟರ್ನಲ್ಲಿ ಆಯಿತು. ಹಾಗಾದರೆ 100 ಮೀಟರಿಗೆ ಆಯಿತು. ನಾವು ಕಿಲೋಮೀಟರ್ನಲ್ಲಿ ಕಂಡುಹಿಡಬೇಕು ಅಂದರೆ 1000. ಹಾಗಾದರೆ 100 ನೋಡಿರಿ, 100 × 1,000 ಅಂದ್ರೆ 1 ಕಿಲೋಮೀಟರ್ ಅಂದಂಗೆ, ಅಥವಾ 1,000 ಮೀಟರ್ ಅಂದಂಗೆ. ಹಾಗಾದರೆ ಎಷ್ಟಾಗ್ತದೆ? 5 ಪೂಜೆ ಆಗ್ತದೆ ನೋಡಿರಿ. ಎಷ್ಟು ಪೂಜಿ? 5 ಪೂಜಿ ಅಂದರೆ 1,00,000 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ನಾವಿಲ್ಲಿ ಎಷ್ಟರಿಂದ ಭಾಗಿಸ್ಬೇಕು? 1,00,000ದಿಂದ. ಅಂದರೆ ಇಲ್ಲೊಂದು ಇನ್ನೊಂದು ಪೂಜೆ ಬರುತ್ತೆ. ಸೊ 2 ಸ್ಥಾನ ಅಂದರೆ ಎಷ್ಟು? 17.5 ಇದ್ದಿದ್ದು 1.75 ಕಿಲೋಮೀಟರ್ ಆಗುತ್ತೆ. 1.75 ಕಿಲೋಮೀಟರ್. ಹಾಗಾದರೆ ನಾವಿಲ್ಲಿ 1 ಮೀಟರ್ ನೋಡಿದೇವಿ, ಇಲ್ಲಿ 100 ಮೀಟರ್ ನೋಡಿದೇವಿ, ಇಲ್ಲಿ 1000 ಮೀಟರ್ ಅಂದರೆ 1 ಕಿಲೋಮೀಟರ್ ನೋಡಿದಾಗ 1,00,000 ಭಾಗಾಕಾರ ಆಗಬೇಕು. ಸೊ 1,00,000ದಿಂದ ಭಾಗಿಸಬೇಕಾಗಿತ್ತು. ನಾವು ಬರೀ 10,000ದಿಂದ ಭಾಗಿಸಿದೆ. ಆದರೆ ಪರಿಪೂರ್ಣವಾಗಿ ಭಾಗಾಕಾರ ಮಾಡಿದಾಗ 1,00,000ದಿಂದ ಮಾಡಬೇಕು. 1.75 ಕಿಲೋಮೀಟರ್ ಆಗುತ್ತೆ. ಸರಿಯಾದ ಉತ್ತರ 1.75 ಕಿಲೋಮೀಟರ್. ಆಪ್ಷನ್ 4 1.75. ಸೊ ಇನ್ನೊಂದು ರೀತಿ ಹೇಳೋದಾದರೆ 1 ಮೀಟರ್ = 1,000 100 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ 1,000 ಮೀಟರ್ = 100 × 1,000 ಮಾಡಿದಾಗ 1,00,000 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ಇದನ್ನು 3.5 × 50,000 ಮಾಡಿದಾಗ ನಮಗೆ ಎಷ್ಟಾಗುತ್ತೆ? 1,75,000 ಸೆಂಟಿಮೀಟರ್ ಆಗುತ್ತೆ. ಭಾಗಲೇ 1,00,000 ಸೆಂಟಿಮೀಟರ್. ಈ 3 ಪೂಜೆ, ಈ 3 ಪೂಜೆ. ಹಾಗಾದರೆ 175 ಭಾಗಲೇ 100 ಆಗುತ್ತೆ. ಸೊ 1.75 ಕಿಲೋಮೀಟರ್. ಸರಿಯಾದ ಉತ್ತರ 1.75 ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಚಿತ್ರದಲ್ಲಿ AB = BC. AB = BC. ಹಾಗಾದರೆ ಸಮದ್ವಿಬಾಹು ತ್ರಿಭುಜ ಆಯಿತು. ಹಾಗಾದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರ್ತದೆ. ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಹಾಗಾದರೆ ಇಲ್ಲಿ ಒಂದು ಕೋನ ಕೊಟ್ಟಾನೆ 115. ಇದು ಬಾಹ್ಯ ಕೋನ. ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ
ಹೊರಮುಖ ಬಾಹ್ಯ ಕೋನ ಅಂತ ಕರಿತೇವೆ. ಹಾಗಾದರೆ ಈ ಬಿ ಸಿ ಡಿ ಒಂದು ಸರಳ ಕೋನ ಆಗ್ತದೆ. ಆ ಸರಳ ಕೋನ ಅಂದರೆ 180 ಡಿಗ್ರಿಗೆ ಸಮ. ಒಂದು ಎಷ್ಟು ಭಾಗ ಮಾಡೇವಿ? 2 ಭಾಗ ಮಾಡೇವಿ. ಒಂದು ಭಾಗ 115 ಆದರೆ ಇನ್ನೊಂದು ಭಾಗ 65 ಡಿಗ್ರಿ ಆಗುತ್ತೆ. ಸೊ ಕೋನ ಸಿ 65 ಆದರೆ ಕೋನ ಬಿ ಕೂಡ 65 ಆಗುತ್ತೆ. ನೆಕ್ಸ್ಟ್ ಬಾಹ್ಯ ಕೋನ ತ್ರಿಭುಜದ ಪ್ರಮೇಯ ನೋಡಿದಾಗ, ಒಂದು ತ್ರಿಭುಜವನ್ನು ಒಂದು ಬಾಹುವಿನ ಕಡೆ ವೃದ್ಧಿಸಿದಾಗ ಬಾಹ್ಯ ಹೊರಮುಖವಾಗಿ ಉಂಟಾದ ಬಾಹ್ಯ ಕೋನವು ಅದರ ಪಾರ್ಶ್ವಕೋನದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಹಾಗಾದರೆ ಆ ಕೋನಗಳ ಮೊತ್ತ 115 ಇದೆ. ಹಾಗಾದರೆ 115ರಲ್ಲಿ 65 ಕಳೀರಿ. ಸೊ 5ರಾಗ 5 0, 1ರಾಗ 5 ಹೋಗಲ್ಲ, 11ರಾಗ 6 ಹೋದರೆ 5. ಸೊ 50 ಡಿಗ್ರಿ. ಆಪ್ಷನ್ 1 ಸರಿಯಾದ ಉತ್ತರ 50 ಡಿಗ್ರಿ. ನೆಕ್ಸ್ಟ್, ಒಂದು ಚಕ್ರೀಯ ಚತುರ್ಭುಜದಲ್ಲಿರುವಂತಹ ವಿರುದ್ಧ ಕೋನಗಳ ಮೊತ್ತ. ಸರ್, ಚಕ್ರೀಯ ಚತುರ್ಭುಜ ಅಂದರೆ ಒಂದು ವೃತ್ತದ ಪರಿಧಿ ಮೇಲೆ ಚತುರ್ಭುಜದ 4 ಶೃಂಗಬಿಂದುಗಳು ಇರಬೇಕು. ಚತುರ್ಭುಜದ 4 ಶೃಂಗಬಿಂದುಗಳು ಇರಬೇಕು. ಅದಕ್ಕೆ ನಾವೇನು ಕರಿತೇವೆ? ಚಕ್ರೀಯ ಚತುರ್ಭುಜ. ಅಂದ್ರೆ ಚತುರ್ಭುಜದ 4 ಶೃಂಗಗಳು ವೃತ್ತದ ಪರಿಧಿ ಮೇಲಿದ್ದು ಅಂದರೆ ಅದನ್ನು ನಾವು ಏನು ಕರಿತೀವಿ ಅಂದರೆ ಚಕ್ರೀಯ ಚತುರ್ಭುಜ ಅಂತ ಕರಿತೇವೆ. ಇನ್ನು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ತ್ರಿಭುಜದ 3 ಹೊರಕೋನಗಳ ಮೊತ್ತವು 360 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದರೆ 2 ಲಂಬ ಕೋನಗಳು ಸಾಧ್ಯವಿಲ್ಲ, 1 ಲಂಬ ಕೋನ ಸಾಧ್ಯ ಇಲ್ಲ, 3 ಲಂಬ ಕೋನಗಳಿಲ್ಲ, 4 ಲಂಬ ಕೋನಗಳು. ಅಂದ್ರೆ ಏನು? ತ್ರಿಭುಜದ ಹೊರಕೋನಗಳ ಮೊತ್ತ ಅಂದರೆ 360 ಡಿಗ್ರಿ. ತ್ರಿಭುಜ ಒಂದೇ ಅಲ್ಲ, ಯಾವುದೇ ಒಂದು ಬಹುಭುಜ ಆಕೃತಿ ತಗೊಳ್ರಿ, ಅದರ ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನವು 120 ಡಿಗ್ರಿಗೆ ಸಮ. ಯಾಕಪ್ಪ ಅಂದ್ರೆ ಒಂದು ಸಮಬಾಹು ತ್ರಿಭುಜ ತೆಗೆದೇವ್ರಿಗೆ ಅಂದರೆ ಇಲ್ಲಿ ಬಾಹ್ಯವಾಗಿ ಉಂಟಾಗುವ ಕೋನಗಳ ಮೊತ್ತ ಎಷ್ಟಾಗಿರ್ತದೆ ಅಂದರೆ ಕೋನಗಳು ಎಷ್ಟಾಗಿರ್ತಾವೆ ಅಂದರೆ 120 ಡಿಗ್ರಿ ಆಗಿರ್ತಾವೆ. ಹಾಗಾದರೆ ಸಮಬಾಹು ತ್ರಿಭುಜದ ಯಾವಾಗಲೂ ಪರಿಭ್ರಮಣ ಕೋನ 120 ಡಿಗ್ರಿಗೆ ಸಮನಾಗಿರ್ತದೆ. ಸರಿಯಾದ ಉತ್ತರ 120. 60 ಹಾಕಿದರೆ 60 ಅಲ್ಲ. ಇನ್ನು 28 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಚಕ್ರವು 352 ಮೀಟರ್ ದೂರವನ್ನು ಚಲಿಸುತ್ತದೆ. ಬೇಕಾದ ಸುತ್ತುಗಳ ಸಂಖ್ಯೆ. ಹಾಗಾದರೆ ಸುತ್ತುಗಳ ಸಂಖ್ಯೆಯನ್ನು ನಾನು ಕಂಡುಹಿಡ್ತಿದ್ದೀನಿ ರೀ. ಮೊದಲು ಏನು ಕಂಡುಹಿಡಿಯೋಣ ಅಂದ್ರೆ ಆ ಚಕ್ರದ ಸುತ್ತಳತೆ ಕಂಡುಹಿಡಿಯೋಣ. ಚಕ್ರದ ಸುತ್ತಳತೆ ಅಂದರೆ ವೃತ್ತದ ಸುತ್ತಳತೆ = 2πr. 2 × π 22 ಅಳಾಂಶ. ಚಕ್ರದ ಎಷ್ಟಿದೆ? ತ್ರಿಜ್ಯ 28. 7 ಅಂದರೆ 7 4. ಸೊ 22 4 88. 88 2 176 ಸೆಂಟಿಮೀಟರ್. ಸ್ಕ್ವೇರ್ ಬರಲ್ಲ, ಬರೀ ಸೆಂಟಿಮೀಟರ್. ಹಾಗಾದರೆ ಎಷ್ಟು ಸುತ್ತ ಹಾಕ್ತಾನೆ? 352 ಮೀಟರ್ ನನ್ನ ದೂರ. ಹಾಗಾದರೆ ಈ ಮೀಟರನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋತೀನಿ ರೀ. ಹಾಗಾದ್ರೆ 352 ಮೀಟರ್ ಹೋಗಿ ಎಷ್ಟಾಗುತ್ತೆ ಅಂದ್ರೆ 35,200 ಮೀಟರ್ ಸೆಂಟಿಮೀಟರ್ ಆಗುತ್ತೆ. ಮೀಟರನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದಾಗ ಬಾಗಲೇ 176. 176 ಒಂದಲೇ 176 ಎರಡಲೇ 352. ಸೊ ಎಷ್ಟು ಸೊನ್ನೆ ಉಳಿದಾವೆ? 2 ಸೊನ್ನೆ ಉಳಿದಾವೆ. ಹಾಗಾದರೆ ಎಷ್ಟಾಯಿತು? 200. ಸುತ್ತುಗಳ ಸಂಖ್ಯೆ ಎಷ್ಟು? 200. ನೆಕ್ಸ್ಟ್ ಪ್ರಶ್ನೆ. ಚಿತ್ರದಲ್ಲಿ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಲಂಬವಾಗಿವೆ. ಎ ಸಿ ಮತ್ತು ಬಿ ಡಿಗಳು ಲಂಬವಾಗಿವೆ ಅಂದರೆ ಇಲ್ಲಿ ಲಂಬಕೋನ ಉಂಟಾಗ್ತದೆ. ಛಾಯಾಕೃತ ಭಾಗದ ವಿಸ್ತೀರ್ಣವು 308 ಸೆಂಟಿಮೀಟರ್ ಆದರೆ ಎ ಸಿಯ ಉದ್ದ ಕೇಳಿದ ನಾವು. ಎ ಸಿಯ ಉದ್ದ ಅಂದ್ರೆ ಛಾಯಾಕೃತ ಭಾಗದ ವಿಸ್ತೀರ್ಣ. ಇವೆರಡು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 308 ಸೆಂಟಿಮೀಟರ್ ಐತಿ. ಹಾಗಾದರೆ ಎ ಸಿಯ ಉದ್ದ. ಹಾಗಾದ್ರೆ ನೋಡ್ರಿ, ಈ ಭಾಗ ಮತ್ತು ಇವೆರಡು ಭಾಗಗಳು ಅಂದ್ರೆ ಲಂಬಕೋನ ಅಂದ್ರೆ 4 ಸಮಭಾಗವಾಗಿ ವಿಭಾಗ ಮಾಡ್ತದೆ. ಪರಸ್ಪರ ಲಂಬ ಅಂದ್ರೆ ಎ ಸಿ ಮತ್ತು ಬಿ ಡಿಗಳು ಲಂಬವಾಗಿ ಅದಾವ ಅಂದ್ರೆ ಪರಸ್ಪರ 4 ಭಾಗ ಮಾಡ್ತದೆ. ಎರಡೂ ಭಾಗದ ವಿಸ್ತೀರ್ಣ 308 ಆದರೆ ಇವೆರಡೂ ಭಾಗದ ವಿಸ್ತೀರ್ಣವು 308 ಆಗುತ್ತೆ. ಹಾಗಾದರೆ 616 ಏನು ಸೆಂಟಿಮೀಟರ್ ಸ್ಕ್ವೇರ್ ಏನು ವೃತ್ತದ ವಿಸ್ತೀರ್ಣ. ಹಾಗಾದರೆ ವೃತ್ತದ ವಿಸ್ತೀರ್ಣ 616 ಆಗೈತಿ ಅಂದರೆ ವೃತ್ತದ ವಿಸ್ತೀರ್ಣ ಸೂತ್ರಕ್ಕೆ ಹೋಗ್ತೈತಿ πr².
ಹಾಗಾದರೆ 616 ಈಕ್ವಲ್ ಟು 22 7 ಇಂಟು ಆರ್ ಸ್ಕ್ವೇರ್. 7 ಈ ಕಡೆ ಹೋದರೆ ಗುಣಾಕಾರ ಆಗುತ್ತಾ, 7 ಇಂಟು 616 ಭಾಗಲೆ 22 ಈಕ್ವಲ್ ಟು ಆರ್ ಸ್ಕ್ವೇರ್. ಹಾಗಾದರೆ ಕಡ್ತಾ ಹೊಡೆಯೋಣ. 11 2 11 5 55, 6 ಉಳಿತ 11 6 66, 2 1 2 2 4 2 8 16. ಹಾಗಾದರೆ 7 ಇಂಟು 28 ಈಕ್ವಲ್ ಟು ಆರ್ ಸ್ಕ್ವೇರ್. ಹಾಗಾದ್ರೆ ಗುಣಾಕಾರ ಮಾಡ್ತೀನಿ ನೋಡ್ರಿ. 7 8 56, 5 ಉಳಿತ, 7 2 14 1 5, 14 1 5 19 ಈಕ್ವಲ್ ಟು ಆರ್ ಸ್ಕ್ವೇರ್. 196. ಸೊ ರೂಟ್ 196 ಈಕ್ವಲ್ ಟು ಆರ್. 196ರ ವರ್ಗಮೂಲ 14 ಈಕ್ವಲ್ ಟು ಆರ್. ತ್ರಿಜ್ಯ ಎಷ್ಟಾಯಿತು? 14 ಆಯಿತು. ತ್ರಿಜ್ಯ ಎಷ್ಟಾಯಿತು? 14. ನಮಗೆ ಬೇಕಾಗಿದ್ದು ಎ ಸಿ. 14 ಪ್ಲಸ್ 14 28. ಸರಿಯಾದ ಉತ್ತರ ಆಪ್ಷನ್ 2 28 ಸೆಂಟಿಮೀಟರ್. 28 ಸೆಂಟಿಮೀಟರ್. ನೆಕ್ಸ್ಟ್, n ಈಕ್ವಲ್ ಟು 10, ಸರಾಸರಿ ಈಕ್ವಲ್ ಟು 12. ಅವುಗಳ ಮೊತ್ತ ಇವೆರಡರ ಗುಣಲಬ್ಧನೇ ಮೊತ್ತ. 10 ಇಂಟು 12 120. ಯಾಕಪ್ಪ ಅಂದ್ರೆ ಸೂತ್ರ ಗೊತ್ತಿದೆ, ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಎನ್ ಗುಣಾಕಾರ ಭಾಗಾಕಾರ ಇದ್ದ ಕಡೆದು ಗುಣಾಕಾರ ಆಗುತ್ತೆ. ಸರಾಸರಿ 12 ಇಂಟು 10 120. ನೆಕ್ಸ್ಟ್, ಪರಿಷ್ಕೃತ ಬ್ಲೂಮ್ನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿಸಿರುವ ಅಂಶ. ಬ್ಲೂಮ್ನವರ ಒಂದು ಪರಿಷ್ಕರಣೆ ಮಾಡಿರುವಂತಹ ಅಂಶಗಳಲ್ಲಿ ಹೊಸದಾಗಿ ಸೇರಿರುವಂಥ ಅಂಶ ನೋಡ್ರಿ. ಇದು ವಿಶ್ಲೇಷಣೆ ಮೊದಲೇ ಇದೆ ಬ್ಲೂಮ್ ಅವರದಲ್ಲಿ, ಅನ್ವಯ ಇದೆ, ಆಮೇಲೆ ಮೌಲ್ಯಮಾಪನ ಕೊನೆಯಾಗಿದೆ. ಹಾಗಾದರೆ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಏನಾದರೂ ಹೊಸದನ್ನು ನೀಡಬೇಕು ಅಥವಾ ವಿದ್ಯಾರ್ಥಿಗಳು ಹೊಸದನ್ನು ಸೃಷ್ಟಿ ಮಾಡಬೇಕು. ಹೀಗಾಗಿ ಆ ಬಂದಂಥ ಹೊಸ ನಿಯಮ ಯಾವುದು ಅಂದರೆ, ಅಂಶ ಯಾವುದು ಅಂದರೆ ಸೃಷ್ಟಿಸುವುದು. ಜೆರೋಮಿಯಸ್ ಬ್ಲೂಮ್ನರನ ಕಲಿಕಾ ಪ್ರಕ್ರಿಯೆ ಸಂಬಂಧಿಸದೇ ಇರುವಂತಹ ಹಂತ ಅಂದರೆ ಸಂಬಂಧ ಇರದೇ ಇರುವಂಥದ್ದು ನೋಡ್ರಿ. ಔಪಚಾರಿಕ ಪ್ರಾತಿನಿಧ್ಯತೆ ಹಂತ. ಇದು ಔಪಚಾರಿಕ ಅಂದ್ರೆ ಸಿಗಂಗಿಲ್ಲ, ಪ್ರಾತಿನಿಧ್ಯ ಕೊಡೋಕೆ ಬರಲ್ಲ. ಹಾಗಾದ್ರೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತ ಇದೆ, ಮೂರ್ತ ರೂಪಾತ್ಮಕ ಪ್ರಾತಿನಿಧ್ಯ ಹಂತ ಇದೆ. ಇದರಲ್ಲಿ ಜೆರೋಮಿಯಸ್ ಬ್ಲೂಮ್ನ ಒಂದು ಕಲಿಕಾ ಪ್ರಕ್ರಿಯೆ ಇರಲಿದೆ. ಅಂತ ಸಾಂಕೇತಿಕ ಪ್ರಾತಿನಿಧ್ಯ ಹಂತ ಇದೆ. ಇದು ಔಪಚಾರಿಕ ಹಂತ ಇವರ ಹಂತಗಳಲ್ಲೇ ಇಲ್ಲ, ಹೀಗಾಗಿ ಇದು ಹಂತ ಅಲ್ಲ. ನೆಕ್ಸ್ಟ್, ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣ ಮಾಡುವ ಗಣಿತದ ಕ್ರಿಯೆ. ಉದಾಹರಣೆಯಿಂದ ಸಾಮಾನ್ಯೀಕರಣ ಮಾಡುವುದು ಯಾವುದು? ಅನುಗಮನ. ನಿಗಮನ ಅಂದ್ರೆ ಸಾಮಾನ್ಯೀಕರಣ ಅಂದರೆ ಸೂತ್ರದಿಂದ ಎಲ್ಲಿಗೆ ಹೋಗೋದು? ಉದಾಹರಣೆಗೆ ಹೋಗೋದು. ಅನುಗಮನದಿಂದ ಉದಾಹರಣೆಯಿಂದ ಸೂತ್ರಕ್ಕೆ ಹೋಗೋದು. ಇನ್ನು ಉಪನ್ಯಾಸ ಪದ್ಧತಿ ಅಂದರೆ ಶಿಕ್ಷಕ ಬೋಧಿಸುವಂಥ ಪದ್ಧತಿ ಅಥವಾ ಶಿಕ್ಷಕರಿಗೆ ಶಿಕ್ಷಕ ನೀಡುವಂಥ ಪದ್ಧತಿ. ಪ್ರಾತ್ಯಕ್ಷಿಕ ಪದ್ಧತಿ ಅಂತೂ ಬರೋದೇ ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್, ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ. ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಎಂದು ಹೇಳಿದವರು ಗೆಲಿಲಿಯೋ. ನೋಡಿ, ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ. ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಅಂತೇಳಿ ಯಾವ ಗಣಿತ ಶಾಸ್ತ್ರಜ್ಞ ಹೇಳ್ತಾರೆ ಅಂದ್ರೆ ಗೆಲಿಲಿಯೋ ಅವ್ರು ಹೇಳ್ತಿದ್ದಾರ. ಯಾರು ಹೇಳ್ತಿದ್ದಾರೆ? ಗೆಲಿಲಿಯೋ ಹೇಳ್ತಿದ್ದಾರ. ಸೊ ಆತ್ಮೀಯ ಸ್ನೇಹಿತರೆ, 2014ರ ಪ್ರಶ್ನೆ ಪತ್ರಿಕೆ ಏನು ಮಾಡಿದೇವ್ರಿ ಅಂದ್ರೆ ಸರಳವಾಗಿ, ಸೊ ವಿಸ್ತಾರವಾಗಿ ಮತ್ತು ಕೆಲವು ನಿಯಮಗಳ ಮೂಲಕ ನಾವೇನು ಬಿಡಿಸಿದ್ದೇವೆ. ಸೊ ನಿಮಗೆ ನಾನು ಹೇಳಿರುವ ವಿಷಯ ತಿಳಿದಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.